ಇವತ್ತು SLC ಪರೀಕ್ಷೆಯ ಫಲಿತಾಂಶ ಬಂದಿದೆ. ಶಿವಮೊಗ್ಗದಲ್ಲಿ ಒಂದು ಮನಕಲಕುವ ಒಂದು ಘಟನೆ ಕೂಡ ನಡೆದಿತ್ತು. SLC ಪರೀಕ್ಷೆ ಆಗ್ತಾಯಿತ್ತು. ನಾಳೆ ಮ್ಯಾಥಮೆಟಿಕ್ಸ್ ಪೇಪರ್ ಇತ್ತು. ಆ ಸಂದರ್ಭದಲ್ಲಿ ಅವ್ರ ತಂದೆ ತೀರಿ ಹೋಗ್ತಾರೆ. ತಂದೆ ತೀರುವ ದುಃಖದಲ್ಲಿತ್ತು, ಇಡೀ ಕುಟುಂಬ ದುಃಖದಲ್ಲಿತ್ತು. ಹಾಗೆ ಪರೀಕ್ಷೆ ಬರಲಿಕ್ಕೆ ಏನು ವಿದ್ಯಾರ್ಥಿ ಹಿಂದೇಟು ಹಾಕ್ತಾ ಇದ್ದ. ಇದನ್ನು ಮನಗಂಡು ಶಿವಮೊಗ್ಗದ BO ರಮೇಶ್ ಇದ್ದಾರೆ. ಏನು ವಿದ್ಯಾರ್ಥಿ ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿಬಿಟ್ಟು ಆ ವಿದ್ಯಾರ್ಥಿಯ ಮನವೊಲಿಸ್ತಾರೆ, ಅವ್ರ ತಾಯಿಯನ್ನು ಮನವೊಲಿಸ್ತಾರೆ. ಅದರ ನಂತರ ಆ ವಿದ್ಯಾರ್ಥಿ ಗಣಿತ ಪೇಪರ್ನ ಪರೀಕ್ಷೆ ಬರೀತಾನೆ, ಹಿಂದಿ ಪೇಪರ್ ಬರೀತಾನೆ ಮತ್ತು ಸಮಾಜ ವಿಜ್ಞಾನ 3 ಪೇಪರ್ ಬರೀತಾನೆ. ಇವತ್ತು ಫಲಿತಾಂಶ ಬಂದೆ. ಆ ಫಲಿತಾಂಶದಲ್ಲಿ ಆತ ಪಾಸ್ ಕೂಡ ಆಗಿದ್ದಾನೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಆ ವಿದ್ಯಾರ್ಥಿ ಇದ್ದಾನೆ. ಆ ವಿದ್ಯಾರ್ಥಿ ಮಾತಾಡ್ಸೋಣ. ಪ್ರೀತಮ್ ಅಂತ ವಿದ್ಯಾರ್ಥಿ. ಪ್ರೀತಮ್, ಆ ದಿವಸ ಏನೇನಾಯಿತು, ನಂತರ ಏನೆಲ್ಲ ಸಹಾಯ ಆಯಿತು? ನಮ್ಮ ತಂದೆಯವರು ತೀರೋಗಿದ್ರು. ಎಕ್ಸಾಮ್ ಬರೀತಿದ್ದಿಲ್ಲ ಅಂತ ಅನ್ಕೊಂಡಿದ್ದೆ. ನಮ್ಮ BO ಸರ್ ಅವರು ಬಂದು ನನಗೆ ಧೈರ್ಯ ತುಂಬಿ ಎಕ್ಸಾಮ್ ಅಲ್ಲಿ ಕರ್ಕೋಗಿ ಅವ್ರದ್ದೇ ಜೀಪ ಕರ್ಕೋಗಿ ಎಕ್ಸಾಮ್ ಬರೆಸಿ ಮತ್ತು ಕರ್ಕೊಬಂದ್ಬಿಟ್ಟು ನಮ್ಮ ಸರ್ಗಳೆಲ್ಲ ತುಂಬ ಹೆಲ್ಪ್ ಮಾಡಿದ್ರು. ಮತ್ತು ಕಾಲೇಜಿಗೆ ಅವರೇ ಫೀಸ್ ಕಟ್ಟಿ ಸೇರಿಸ್ತೀನಿ ಅಂತ ಹೇಳಿದ್ದಾರೆ. ನನಗೆ ಇವತ್ತು ಪಾಸ್ ಆಗಿದ್ದಕ್ಕೆ ತುಂಬ ಖುಷಿಯಾಗಿದೆ. ಆ ಸಂದರ್ಭ ಅಂದರೆ ನಿಮ್ಮ ತಂದೆ ತೀರು ಹೋಗ್ತಾರೆ, ನೀವೆಲ್ಲ ಇಡೀ ಕುಟುಂಬ ದುಃಖದಲ್ಲಿದ್ದಿರಿ. ಆ ಟೈಮಲ್ಲಿ ನಿಮ್ಮ ಮನಸ್ಸಲ್ಲಿ ಏನು ಬಂದಿತ್ತು ಅಂತ? ಪರೀಕ್ಷೆ ಬರೀದು ಬೇಡ ಅಂತ ಬಂತ ಹೇಗೆ ಅಂತ? ಇನ್ನು 3 ಪೇಪರ್ ಉಳಿದಿತ್ತು, ಏನು ಮಾಡಿ ತಲೆ ಏನು ವಿಚಾರ ಬರ್ತಾಯಿತ್ತು ಅಂತ? ನಾನು ಎಕ್ಸಾಮ್ ಬರೆಯೋಕೆ ಆಗಲ್ಲ ಅಂತ ಬರೀತಾನೆ ಇಲ್ಲ ಅಂದ್ಕೊಂಡಿದ್ದೆ ನಾನು. ಆದರೆ ಸರ್ ಅವರೆಲ್ಲ ಬಂದು ಮನೆಗೆ ಬಂದಿದ್ದರು. ಎಕ್ಸಾಮಲ್ಲಿ ಕರ್ಕೊಂಡೋಗಿ ಅವರೇ ಬಿಟ್ಟರು. ನನಗೆ ತುಂಬ ಧೈರ್ಯ ತುಂಬಿದರು. ಅಂದರೆ ಈಗ ಮನೆಗೆ ಬರ್ತಾರೆ, ನಿನಗೆ ಧೈರ್ಯ ತುಂಬ್ತಾರೆ, ನೀವು ಪರೀಕ್ಷೆ ಬರ್ತೀಯಾ, ಇವತ್ತು ಫಲಿತಾಂಶ ಬಂದೆ, ಪಾಸ್ ಕೂಡ ಆಗಿದೆಯಾ, ತುಂಬ ಖುಷಿ ಆಗ್ತಿದೆಯಾ? ಖುಷಿ ಆಗ್ತಿದೆ. ನನಗೆ ಇವತ್ತು ರಿಸಲ್ಟ್ ಬಂದಿದ್ದಕ್ಕೆ ತುಂಬ ಖುಷಿ ಆಗ್ತಿದೆ. ಸರ್ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ. ಅವರಿಗೆ ಧನ್ಯವಾದ ಅಂತ ಹೇಳ್ತಿದ್ದೆ. ಅಂದರೆ ನಿಮ್ಮ ತಂದೆ ತೀರು ಹೋದರು, ತುಂಬ ದುಃಖದಲ್ಲಿ, ಈಗಲೂ ಕೂಡ ದುಃಖದಲ್ಲಿದೆ ನೀವು. ಈಗ ಅಂದರೆ ನೀನು ಒಂದು ಈಗ ವಿದ್ಯಾವಂತ ಆಗಬೇಕು, SLC ಪರೀಕ್ಷೆ ಆಯ್ತು, ನೆಕ್ಸ್ಟ್ PUC ಹೋಗಬೇಕು, ಇಡೀ ಕುಟುಂಬಕ್ಕೆ ನೀನೇ ಆಧಾರಿಗೆ ಅಂತ. ನಮ್ಮ ಕುಟುಂಬಕ್ಕೆ ಈಗ ನಾನೇ ಆಧಾರ, ನಾನೇ ಎಲ್ಲರೂ ನೋಡ್ಕೊಳೋದು. ಈಗ ನಾನು ಮುಂದೆ ಚೆನ್ನಾಗಿ ಓದಿ ಒಳ್ಳೆ ಕೆಲಸ ತಗೊಂಡು ನಮ್ಮ ಮನೆಯವ್ರನ್ನೆಲ್ಲ ನೋಡ್ಕೊತೀನಿ ಅಂತ ಹೇಳ್ತಿದ್ದೆ. ಓಕೆ, ಈಗ ಮುಂದೆ ಈಗ BO ರಮೇಶ್ ಅವ್ರು ಹೇಳ್ತಿದ್ದಾರೆ, ನೆಕ್ಸ್ಟ್ ನೀವು PUC ಅಡ್ಮಿಷನ್ ಕೂಡ ಮಾಡಿಸ್ತೀವಿ, ವಿದ್ಯಾಭ್ಯಾಸ ನೋಡ್ಕೋತೀವಿ, ನೆಕ್ಸ್ಟ್ ಡಿಗ್ರಿ ಓದಿಸ್ತೀವಿ ಅಂತ ಹೇಳ್ತಿದ್ದಾರೆ. ಹೇಗೆ ಅನ್ನಿಸ್ತದೆ ಅಂದರೆ ಶಿಕ್ಷಣ ಇಲಾಖೆ ಅಂದರೆ ಸರ್ಕಾರಿ ಶಾಲೆಯ ವಿದ್ಯಾರ್ಥಿ ನೀನು, ಇಷ್ಟೊಂದು ನಿನಗೆ ಸಪೋರ್ಟ್ ಸಿಗ್ತಾಯಿದೆ ಅಂತ? ನನಗೆ ತುಂಬ ಖುಷಿ ಆಗ್ತಿದೆ. ಇಂಥ ಸರ್ರು ಇಲ್ಲೆಲ್ಲ ಇರೋದಕ್ಕೆ ತುಂಬ ಖುಷಿ. ನನಗೆ ಸರ್ ಅವ್ರು ಎಲ್ಲ ಫೀಸ್ ಕಟ್ಟಿ ನಾನು ಸೇರಿಸ್ಕೊಂಡಿದ್ದಕ್ಕೆ ನನಗೆ ತುಂಬ ಖುಷಿ ಆಯಿತು. ಈಗ ಮುಂದೆ ಏನು ಈ ನಿರ್ಧಾರ ಮಾಡಿದ್ಯಾ? ತಂದೆ ತೀರು ಹೋಗಿದ್ದಾರೆ, ಇದನ್ನು ಒಂದು ಚಾಲೆಂಜ್ ಆಗಿ ತೊಗೊಂಡು ಮುಂದೆ ಒಳ್ಳೆ ವಿದ್ಯಾಭ್ಯಾಸ ಮಾಡ್ಬೇಕಂತ ಹೇಗಂತ? ತಂದೆ ತೀರೋಗಿದ್ದಾರೆ ಅಂತ ಇಂದು ಚೆನ್ನಾಗಿ ಓದ್ತೀನಿ, ಒಳ್ಳೆ ಕೆಲಸ ತಗೊತೀನಿ, ಚೆನ್ನಾಗಿ ಓದಿ ನಮ್ಮಮ್ಮ ನಮ್ಮ ತಮ್ಮರನ್ನೆಲ್ಲ ಚೆನ್ನಾಗಿ ನೋಡ್ಕೊತೀನಿ ಅಂತ ಅಂತೀನಿ. ಓಕೆ, ಇದು ವಿದ್ಯಾರ್ಥಿ ಪ್ರೀತಮ್ ಇದ್ದಾನೆ. ವಿದ್ಯಾರ್ಥಿ ಪ್ರೀತಮು ಪರೀಕ್ಷೆ ಬರೆದಿದ್ದಾನೆ. ತಂದೆನ ಕಳ್ಕೊಂಡಿದ್ದ, ಪರೀಕ್ಷೆ ಬರೆದ, ಇವತ್ತು ಫಲಿತಾಂಶ ಬಂತು, ಪಾಸ್ ಆಗಿದ್ದಾನೆ. ಆತ ಒಂದು ನಿರ್ಧಾರ ಮಾಡಿದ್ದಾನೆ, ನಾನು ಓದಬೇಕು, ಇಡೀ ಕುಟುಂಬ ನಿರ್ವಹಣೆ ಮಾಡೋಕ್ಕಂತೇಳಿ.